ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಭಾಗವನ್ನ ನೋಡೋಣ. ಅದಕ್ಕಿಂತ ಮುಂಚೆ ದೇವರು ಪವಿತ್ರಾತ್ಮರು ಈ ವಾಕ್ಯದೊಂದಿಗೆ ಮಾತನಾಡಲಿ, ನಾವೆಲ್ಲ ಕೇಳಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ ನಿಮಗೆ ಸ್ತೋತ್ರ, ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ. ಈ ಮನೆಯಲ್ಲಿ ಸ್ವಾಮಿ ದೇವರ ಕರ್ತನೆ, ಪ್ರತಿ ದಿವಸ ಕರ್ತನೆ ಸ್ವಾಮಿ ಈ ವಾಕ್ಯವನ್ನು ಸಾರುವಾಗ ದೇವರೇ ಸ್ವಾಮಿ ದೇವರೇ, ನೀವು ನಮ್ಮ ಮಧ್ಯದಲ್ಲಿ ಇದ್ದು ಸ್ವಾಮಿ ಈ ಎಲ್ಲಾ ವಾಕ್ಯಗಳನ್ನು ಸ್ವಾಮಿ ನೀವು ನಡೆಸಿ ಕೊಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರಪ್ಪ, ನಿಮಗೆ ಆರಾಧನೆ ಸ್ವಾಮಿ. ಮಹಿಮೆಯೆಲ್ಲ ನಿಮ್ಮೊಬ್ಬರಿಗೆ ಸಲ್ಲಲಿ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವಗಳ ಪರಲೋಕದ ತಂದೆ, ಆಮೆನ್. ಒಂದು ವಾಕ್ಯವನ್ನ ಧ್ಯಾನ ಮಾಡೋಣ. ಯೋಹಾನ ಬರೆದ ಪತ್ರಿಕೆ 3ನೇ ಅಧ್ಯಾಯ 34ನೇ ವಚನವನ್ನ ತೆಗೆದುಕೊಳ್ಳ್ರಿ. ಅಳತೆ ಮಾಡದೆ ಸಾಕು. ದೇವರು ಹೇಗೆಂದರೆ, ದೇವರು ಯಾರನ್ನು ಕಳಿಸಿದ್ದಾನೋ ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸಿದ್ರಿಂದ ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ. ಹಲ್ಲೆಲೂಯಾ. ಇದು ದೇವರಿಂದ ಆಯ್ಕೆ ಮಾಡಂತ ಆಯ್ಕೆ. ದೇವರು ಯಾರನ್ನ ಆಯ್ಕೆ ಮಾಡಿರ್ತಾರೋ ಅವರಿಗೆ ಅಳತೆ ಮಾಡುವುದೇ ದೇವರು. ಅಳತೆ ಮಾಡದೆ ಧಾರಾಳವಾಗಿ ಕೊಡುತ್ತಾನೆ. ಹೇಗೆ? ಆತ್ಮಿಕ ವರಗಳನ್ನ ಕೊಡುತ್ತಾನೆ. ಇದನ್ನ ಯಾರಿಗೆ ಕೊಡ್ತಾರೆ ಅಂತಂದ್ರೆ, ನಿಜವಾಗಲೂ ದೇವರಿಗಾಗಿ ಮೀಸಲಾಗಿರುವಂತ ಜನಾಂಗಗಳು ಯಾರಿದ್ದಾರೋ ಪ್ರಿಯನಾದ ಸಹೋದರ ಸಹೋದರಿಯರೇ, ಅವರಿಗೆ ಉಚಿತವಾಗಿ ಕೊಡುತ್ತಾರೆ. ಬಾಕಿ ಎಲ್ಲವನ್ನು ಈ ಪ್ರಪಂಚದಲ್ಲಿ ನಾವು ಹಣ ಕೊಟ್ಟು ಕೊಂಡುಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಒಂದು ಹಾಸ್ಪಿಟಲ್ಗೆ ಹೋಗಿದ್ರು ಫ್ರೀಯಾಗಿ ಟ್ರೀಟ್ಮೆಂಟ್ ನಡೆಯುವುದಿಲ್ಲ. ಹಲ್ಲೆಲೂಯಾ. ಒಂದು ವೆಹಿಕಲ್ ಅಲ್ಲಿ ಪ್ರಯಾಣ ಮಾಡಬೇಕಾದ್ರೂ ಫ್ರೀಯಾಗಿ ನಡೆಯುವುದಿಲ್ಲ. ಹಲ್ಲೆಲೂಯಾ. ಯಾವುದರಲ್ಲಿ ನೀವು ಪ್ರಯಾಣ ಮಾಡ್ರಿ, ನೀವು ಒಂದು ಆಹಾರ ತೆಗೆದುಕೊಳ್ಳುವುದಾದರೂ, ಅದನ್ನ ಮನೆಯಲ್ಲಿ ಪ್ರಿಪೇರ್ ಮಾಡುವುದಾದ್ರೂ ಹಣ ಇಲ್ಲದೆ ಯಾವುದು ಸಿಕ್ಕುವುದಿಲ್ಲ. ಇದು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಈ ಲೋಕದಲ್ಲಿ ಹಣ ಇಲ್ಲದೆ ಯಾವ ಕಾರ್ಯಗಳು ನಡೆಯುವುದಿಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ. ಹಲ್ಲೆಲೂಯಾ. ಇಲ್ಲಿ ದೇವರು ಯಾರನ್ನ ಆಯ್ಕೆ ಮಾಡಿಕೊಂಡಿದ್ದಾರೋ ಅವರಿಗೆ ಗಾಡ್ ಗಿಫ್ಟ್ ಅಂಡ್ ಫ್ರೀ ಗಿಫ್ಟ್. ಹಲ್ಲೆಲೂಯಾ. ದೇವರ ವಾಕ್ಯವನ್ನ ನಿಮಗೆ ಫ್ರೀಯಾಗಿ ಕೊಡುತ್ತಾ ಇದ್ದಾರೆ. ನನ್ನ ವಾಕ್ಯವನ್ನು ಕೈಗೊಂಡು ನಡೀರಿ, ನಿಜವಾಗಲೂ ನೀವು ನನ್ನ ಮಕ್ಕಳಾಗಿ ಬಾಳುವಿರಿ ಅಂತ ಹೇಳ್ತಾರೆ ಯೇಸು ಸ್ವಾಮಿ. ಪರಲೋಕ ರಾಜ್ಯ ನಿಮ್ಮಂಥವರದೇ. ಇಲ್ಲಿ ವಾಕ್ಯವನ್ನು ಕೇಳಿ ಮನೆಯಲ್ಲಿ ಹೋಗಿ ಕಿರಿಕಿರಿ ಮಾಡುವುದು, ಗಂಡ ಕಂಡ್ರೆ ಹೆಂಡತಿಗಾಗುವುದಿಲ್ಲ, ಹೆಂಡತಿ ಕಂಡ್ರೆ ಗಂಡನಿಗಾಗುವುದಿಲ್ಲ, ಇವೆರಡು ಕಂಡ್ರೆ ಮಕ್ಕಳಿಗಾಗುವುದಿಲ್ಲ. ಹಲ್ಲೆಲೂಯಾ. ಈ ರೀತಿ ನಡೆಯುವಾಗ ದೇವರ ಕಾರ್ಯ ಎಲ್ಲಿ ನಡೀತದೆ? ನಿಜವಾಗ್ಲೂ ನಾವು ಸರಿಯಾದ ದೇವರ ಜನಾಂಗಗಳಾಗಿದ್ದರೆ ಇದನ್ನ ನಾವು ಅರ್ಥ ಮಾಡಿಕೊಂಡು ಬಾಳಬೇಕು. ದೇವರು ಇದು ಯಾರಿಗೋಸ್ಕರ ಹೇಳಿದ್ದಾರೆ? ನಮಗೋಸ್ಕರ ದೇವರು ಹೇಳ್ತಾ ಇದ್ದಾರೆ. ನಾವು ಮನಮರುಗಿ ದೇವರನ್ನ ನಂಬಿಕೊಂಡು, ದೇವರೇ ನನ್ನನ್ನು ಇಷ್ಟು ವರ್ಷಗಳ ಕಾಲ ನಾನು ಹೇಗೋ ಬದುಕಿಬಿಟ್ಟೆ, ಇನ್ನು ಸ್ವಾಮಿ ನಿನ್ನ ಹತ್ರ ಬಂದಿದ್ದೀನಿ ಸ್ವಾಮಿ, ನನ್ನನ್ನು ಕೈ ಬಿಡದೆ ನಡೆಸು ಸ್ವಾಮಿ ಅಂತ ದೇವರ ಹತ್ರ ಕೇಳಿಕೊಂಡ್ರೆ ಖಂಡಿತ ದೇವರು ಉಚಿತವಾಗಿ ನಡೆಸ್ತಾರೆ. ಹಲ್ಲೆಲೂಯಾ. ದೇವರ ಹತ್ರ ಯಾವುದು ಹಣ ಕೊಟ್ಟು ನಾವು ಪರಲೋಕ ರಾಜ್ಯ ಕೊಳ್ಳಿಕ್ಕೆ ಆಗುವುದಿಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ. ಹಲ್ಲೆಲೂಯಾ. ಇದು ನಾವು ಚೆನ್ನಾಗಿ ತಿಳಿದಿರಬೇಕು. ಪರಲೋಕ ರಾಜ್ಯ ಹಣಕ್ಕೆ ಸಿಕ್ಕುವುದಾದರೆ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು, ದೊಡ್ಡ ದೊಡ್ಡ VIP-ಗಳು, ದೊಡ್ಡ ದೊಡ್ಡ ಶ್ರೀಮಂತರುಗಳು ಅವ್ರು ಫಸ್ಟ್ ತೆಗೆದುಕೊಳ್ತಾ ಇದ್ರು ಟಿಕೆಟ್ ಅನ್ನ. ನನಗೆ ಬೇಕು, ನನ್ನ ಫ್ಯಾಮಿಲಿಗೆ ಬೇಕು, ಹಣ ಕೊಟ್ಟು ಪರಲೋಕ ರಾಜ್ಯ ಸಿಕ್ಕುವುದಾದರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಅಂಥವರಿಗೆ ಆಪ್ಷನ್ ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ, ಅಂಥವರು ಒಳಗೆ ಬಂದರೆ, ಯಾವ್ದ್ರೊಳಗೆ? ಇಲ್ಲಿ ದೇವರ ವಾಕ್ಯವನ್ನು ಒಳಗಡೆ ಬಂದ ಮೇಲೆ ಅವ್ರಿಗೂ ಫ್ರೀ ಇದೆ. ಅವ್ರಿಗೆ ಹಣ ಬೇಡ. ಇಲ್ಲಿ ಓಡಾಡ್ಲಿಕ್ಕೆ, ಅವರು ಊಟ ತಿಂಡಿ ಮಾಡ್ಲಿಕ್ಕೆ, ಟ್ರಾವೆಲ್ಗಳು ಮಾಡ್ಲಿಕ್ಕೆ ಇದಕ್ಕೆ ಹಣ ಬೇಕು. ಆದರೆ ದೇವರ ರಾಜ್ಯಕ್ಕೆ ಉಚಿತವಾಗಿ ಕೊಡಲ್ಪಟ್ಟಿದೆ. ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಚೆನ್ನಾಗಿ ತಿಳ್ಕೋಬೇಕು. ಇನ್ನು ಇತರರಿಗಾಗಿ ಈ ವಾಕ್ಯವನ್ನ, ಸಂದೇಶವನ್ನ ಕಳಿಸುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಹೇಗೆ? ಅಳತೆ ಮಾಡದೆ ಅನುಗ್ರಹದಿಂದ ನೋಡಿ ಸಾಕು. ಇಲ್ಲಿ ತಂದೆಯಾದ ದೇವರು ತನ್ನ ಮಗನನ್ನು ಪ್ರೀತಿಸಿ
ಎಲ್ಲವನ್ನು ಆತನ ಕೈಯಲ್ಲಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಎಲ್ಲವನ್ನು ಯೇಸುಸ್ವಾಮಿ ಕೈಯಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಯೇಸುಸ್ವಾಮಿ ಮಕ್ಕಳಾಗಿರುವ ನಾವು ಈ ಎಲ್ಲವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಅನೇಕ ಮಹತ್ ಕಾರ್ಯಗಳ ಮಾಡ್ರಿ, ಅನೇಕ ರೋಗಿಗಳನ್ನ ವಾಸಿ ಮಾಡ್ರಿ, ಅನೇಕ ನೀವು ದೆವ್ವಗಳನ್ನ ಬಿಡಿಸಿರಿ. ಯಾರ ಹೆಸರ ಮೇಲೆ? ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಅದಕ್ಕೆ ದೆವ್ವಗಳು ನಡುಗುತ್ತಾವೆ, ಆ ಸೈನ್ಯಗಳು ನಡುಗುತ್ತಾವೆ. ಏಕೆಂತಂದ್ರೆ ದಾವಿದನ ಕುಮಾರನೇ, ಯಾಕೆ ನನಗೊಡವೆ ನಿನಗೇಕೆ? ಇನ್ನು ನನ್ನ ಸಮಯ ಬಂದಿಲ್ಲ, ಅಷ್ಟು ಬೇಗ ಕಾಡಕ್ಕೆ ಬಂದಿದ್ಯಾ? ಹಲ್ಲೆಲೂಯಾ. ದೆವ್ವಗಳು ಕೇಳ್ತವೆ, ಪ್ರಿಯನಾದ ಸಹೋದರ ಸಹೋದರಿ, ನನಗೆ ಇಲ್ಲಿಂದ ಅಪ್ಪಣೆ ಕೊಡು, ನಾನು ಹೊರಟು ಹೋಗ್ಬಿಡ್ತೀನಿ. ಹೋಗ್ಲಿಕ್ಕೂ ಯೇಸುಸ್ವಾಮಿ ಅಪ್ಪಣೆ ಬೇಕು ಆತನಿಗೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಮಕ್ಕಳ ಹತ್ರ ಬರ್ಲಿಕ್ಕೆ ಆತನಿಗೆ ಅಧಿಕಾರ ಉಂಟು? ಎಂದಿಗೂ ಇಲ್ಲ. ಯಾರ ಹತ್ರ ಬರ್ತಾನೆ ಅಂತಂದ್ರೆ, ದೇವರ ವಾಕ್ಯಗಳನ್ನ ಕೇಳಿ ಹಿಂಜಾರಿ ಹೋಗಿ ಈ ಲೋಕದಲ್ಲಿ ಇಜ್ಜೋಡ್ರಾಗಿ ನಡೆಯುವಂತವರಲ್ಲಿ ಜೊತೆಲೇ ಇರ್ತಾನೆ. ಜೊತೆಯಲ್ಲಿ ಊಟ ಮಾಡ್ತಾನೆ, ಜೊತೆಯಲ್ಲಿ ಮಲಗ್ತಾನೆ, ಜೊತೆಯಲ್ಲಿ ಸ್ನಾನ ಮಾಡ್ತಾನೆ, ಜೊತೆಯಲ್ಲಿ ಬಟ್ಟೆ ಹಾಕೊಳ್ತಾನೆ, ಅವ್ರ ಮನೆಯಲ್ಲಿ ಜೊತೆಯಲ್ಲಿ ಆರಾಮಾಗಿ ಓಡಾಡ್ತಿರ್ತಾನೆ, ಒಂದು ಫ್ಯಾಮಿಲಿ ಮೆಂಬರ್ ತರ. ಹಲ್ಲೆಲೂಯಾ. ದೇವರ ಮಕ್ಕಳು ಇರುವಂತ ಜಾಗದಲ್ಲಿ ಎಂದಿಗೂ ಒಳಗೆ ಬರಕ್ಕೆ ಅವನಿಗಿಲ್ಲ ಆಪ್ಷನ್. ಯಾಕೆಂತಂದ್ರೆ ದೇವರು ಇಸ್ರಾಯೇಲ್ ಜನರಿಗೆ ಐಗುಪ್ತ ದೇಶದಿಂದ ಈ ಮೋಶೆ ಕರ್ಕೊಂಡು ಬಂದಾಗ ಆ ಸಮುದ್ರ ದಡದಲ್ಲಿ ದಾಟೋದ್ಕಿನ ಮುಂಚೆ ಇಲ್ಲಿ ಏನಾಗಿದೆ? ಫರೋಹನ ಸೈನ್ಯಕ್ಕೆ ಒಂದು ಭಯಂಕರವಾದ ಒಂದು ಬೆಂಕಿ ಅಡ್ಡಗೋಡೆ ಆಗಿತ್ತು. ಯಾರಿಗೆ? ಇಸ್ರಾಯೇಲರ್ ಜನರಿಗೆ ಬಂದು ಮುಟ್ಟದಂತೆ ದೇವರು ಈ ಜನಾಂಗಗಳ ಕಾಪಾಡಕ್ಕೋಸ್ಕರ ಒಂದು ಅಗ್ನಿಯನ್ನ ನಿಲ್ಲಿಸಿದ್ರಲ್ಲಿ. ಅದೇ ರೀತಿಯಾಗಿ ನಿಮ್ಮ ಕುಟುಂಬದಲ್ಲಿ ದೇವರು ನಿಲ್ಲಿಸುವಂತ ದೇವರಾಗಿದ್ದಾರೆ. ಆತನು ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇದನ್ನ ನಾವು ಯಾವಾಗಲೂ ಚೆನ್ನಾಗಿ ತಿಳಿದಿರಬೇಕು ಪ್ರಿಯನಾದ ಸಹೋದರ ಸಹೋದರಿ. ದೇವರ ಮೊರೆ ಹೊಕ್ಕಿದವರು ಎಂದಿಗೂ ಆಶಾಭಂಗ ಆಗಿದ್ದು ಇದುವರೆಗೂ ನಾನು ಕಂಡೇ ಇಲ್ಲ, ನೋಡೇ ಇಲ್ಲ. ಅನೇಕ ಹಿರಿಯ ಸೇವಕರು ಹೇಳಿದ ಮಾತುಗಳನ್ನ ನಾನು ಕೇಳಿದ್ದೇನೆ. ಹಲ್ಲೆಲೂಯಾ. ಹಾಗಾಗಿ ಯೇಸುಸ್ವಾಮಿ ಹೆಸರಿನಲ್ಲಿ ಭಿಕ್ಷೆ ಬೇಡುವುದು ನಾನು ನೋಡೇ ಇಲ್ಲ. ಹಲ್ಲೆಲೂಯಾ. ಹೌದಾ? ಬೈಬಲಲ್ಲಿ ನಾವು ಕೆಲವೊಂದು ಕಡೆ ನೋಡಿರ್ಬೇಕು ಅಂತ ಅನಿಸ್ತದೆ, ನಿಜ ಸತ್ಯ. ಹಾಗಾಗಿ ನಿಜವಾಗಲೂ ನಾವು ದೇವರಿಗಾಗಿ ಜೀವಿಸೋಣ. ಇನ್ನೊಂದು ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಅದೇ ಯೋಹಾನ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ ತೆಗೆದುಕೊಳ್ಳಮ್ಮ. ಆ ನೀರನ್ನು ಕುಡಿಯುವರೆಲ್ಲರಿಗೂ ತಿರುಗಿ ನೀರಡಿಕೆಯಾಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಯೇಸುಸ್ವಾಮಿ ಹೇಳ್ತಾರೆ, ನಾನು ಕೊಡಿಸುವಂತ ನೀರು, ನಾನು ನಿಮಗೆ ಕೊಡುವಂತ ನೀರು ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಈ ಲೋಕದಲ್ಲಿರುವ ನೀರುಗಳನ್ನ ನಾವು ಎಷ್ಟು ಬೇಕಾದ್ರೂ ಕುಡಿದರೂ 1 ಗಂಟೆ 2 ಗಂಟೆ ಬಿಟ್ಟು ಮತ್ತೆ ನಮ್ಗೆ ಬಾಯಾರಿಕೆ ಆಗ್ತದೆ. ಆದ್ರೆ ದೇವರು ಕೊಡುವಂತ ನೀರು ಯಾವ ನೀರಾಗಿರ್ತದೆ? ಉಕ್ಕುವ ಹೊರತೆಯಾಗಿದೆ. ಪರಲೋಕದಲ್ಲಿ ನಿಮಗೆ ಆ ಜಾಗದಲ್ಲಿ ನಿಲ್ಲಲಿಕ್ಕೆ, ಅಲ್ಲಿ ಉಳಿಲಿಕ್ಕೆ ಒಂದು ಅವಕಾಶಗಳನ್ನ ಕೊಟ್ಟು ದೇವರು ನಿಮಗೆ ಭಾರಿ ಸಂಪೂರ್ಣವಾಗಿ ನಿಮ್ಮನ್ನ ಒಳ್ಳೆ ಮಾರ್ಗದಲ್ಲಿ ದೇವರು ನಿಮ್ಮನ್ನ ಕರ್ಕೊಂಡು ಹೋಗಿ ಪರಲೋಕ ರಾಜ್ಯ ಸೇರಿಸುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಇದು ನಾವು ಆ ವಾಕ್ಯವನ್ನು ಇನ್ನು ಕೆಳಗಡೆ ಧ್ಯಾನ ಮಾಡುವಾಗ ಅನೇಕ ವಾಕ್ಯಗಳಿದೆ. ಈ ಕೊಟ್ಟಂತ ಸಂದೇಶಕ್ಕಾಗಿ ಇಲ್ಲಿಗೆ ನಾನು ವಿರಾಮವನ್ನು ಹಾಕುತ್ತೇನೆ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಯೇಸುವೆ, ನಿಮಗೆ ಸ್ತೋತ್ರಪ್ಪ ದೇವರೇ. ಅನೇಕ ಈ ಲೋಕದಲ್ಲಿ ಸ್ವಾಮಿ ದೇವರೇ, ಅವ್ರಿಗೆ ಇಷ್ಟಬದ್ಧ ರೀತಿ ನಡೆಯುವಂತಹ ಜನಗಳಿಗಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ನಿಮ್ಮ ವಾಕ್ಯವನ್ನು ಕೇಳುವಂತೆ ಸ್ವಾಮಿ ಅವರಿಗೆ ಸ್ವಾಮಿ ಮನನೇತ್ರಗಳನ್ನು ತೆರೆಯಪ್ಪ ಯೇಸುವೆ. ಹಾಗೂ ಸ್ವಾಮಿ ಈ ವಿಡಿಯೋ ಮುಖಾಂತರ ನೋಡುತ್ತ ಪ್ರತಿಯೊಂದು ಕುಟುಂಬಗಳಿಗೂ ಸ್ವಾಮಿ ಸಹಾಯ ಮಾಡು, ಭದ್ರಕೋಟೆಯಲ್ಲಿ ಮುಚ್ಚು ಮರೆ ಮಾಡು. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಪರಲೋಕ ತಂದೆ. ಆಮೇನ್. ಪ್ರೈಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.